ನೀವ್ ಯಾರು ಅನ್ನೋದು. ಯಾವತ್ತು ನಾನು ಅಂತ ನನಗೆ ಗೊತ್ತಾಗುತ್ತಲ್ಲ, ಅವತ್ತು ನಾನು ಇನ್ ಮುಂದೆ ಕೂತಿರ್ತೀನೋ ಇಲ್ಲೋ ಗೊತ್ತಿಲ್ಲ. ನಿಮ್ಮನ್ನ ನೀವು ಯಾರು ಅಂತ ಕಂಡ್ಕೊಂಡ್ರಿ. ನಾನು ಅಂಟುಕೊಳ್ಳದೆ ಪರಿಶುದ್ಧವಾಗಿ ನಾನು ಮುದುರಿಕೊಂಡಿದ್ದ ದಿನಗಳು ಇವತ್ತಿಗೂ ನನ್ನ ಕಣ್ಣು ಮುಂದಿದೆ. ನೀವು ಯಾರನ್ನ ಗುರು ಅಂತ ಆಯ್ಕೆ ಮಾಡ್ಕೊಂಡ್ರಿ ಅಂತ? ದಿವ್ಯ ತಾಂತ್ರಿಕ ಮಹಾನುಭಾವ ನನ್ನ ತಾತ ನನ್ನ ಗುರು. ನಿಮ್ಮ ಸಿದ್ಧಾಂತ ಯಾವುದು? ನೀವು ಜಗತ್ತನ್ನ ಯಾವ ರೂಪದಲ್ಲಿ ನೋಡ್ತೀರಾ? ಸಿದ್ಧಾಂತ ಇರೋದು ಒಂದೇನೆ. ಬೇರೆ ಬೇರೆ ಜನರು ಏನ್ ನೋಡ್ತಾ ಇದಾರಲ್ಲ ಅದೆಲ್ಲ ರಾದ್ಧಾಂತಗಳಷ್ಟೇ. ನಿಮ್ಮನ್ನ ನೀವು ಏನಂತ ಕರಿತೀರಿ? ನಾವೆಲ್ಲ ನಿಮ್ಮ ಏನಂತ ಕರಿಬೇಕು? ಭೈರವಿ ಅಂತ ಕರೆದ್ರು, ಅವಧೂತೆ ಅಂತ ಕರೆದ್ರು, ಸನ್ಯಾಸಿನಿ ಅಂತ ಕರೆದ್ರು ಇದೇ ದೇಹವನ್ನೇ ಕರೆಯೋದು. ಸಾಮಾನ್ಯವಾಗಿ ಯೋಗಿ ಯೋಗಿನಿ ಇವರೆಲ್ಲರೂ ತಮ್ಮನ್ನ ತಾವು ಕಂಡುಕೊಳ್ಳೋಕೆ ಅಂತಾನೆ ಈ ಒಂದು ದಾರಿಯನ್ನ ಕಂಡುಕೊಂಡಿರ್ತಾರೆ. ನಿಮ್ಮ ಈ ದಾರಿ ಪ್ರಯಾಣದಲ್ಲಿ ನಿಮ್ಮನ್ನ ನೀವು ಕಂಡುಕೊಂಡ್ರ? ನಿಮ್ಮನ್ನ ನೀವು ಯಾರು ಅಂತ ಕಂಡುಕೊಂಡ್ರಿ? ನಾನು ಹುಟ್ಟುವಾಗ ನಾನು ಯಾರು ಅಂತ ನಂಗೆ ಗೊತ್ತಿರಲಿಲ್ಲ. ನಾ ಹುಟ್ಟಿದ ಮೇಲೆ ನಮ್ಮಮ್ಮಂಗೆ ನಾ ಮಗು ಆದೆ. ಮುಂದೆ ನನ್ನ ಮುಂದೆ ಹುಟ್ಟಿದವರಿಗೆ ನಾನು ಅಕ್ಕನೋ ತಂಗಿನೋ ಆದೆ. ಅದ್ರ ಮುಂದೆ ಸ್ನೇಹಿತರಿಗೆ ನಾನು ಒಳ್ಳೆ ಗೆಳತಿ ಆದೆ. ಹಾಗೆ ಸಮಾಜದಲ್ಲಿ ಅನೇಕ ಹೆಸರುಗಳು ಒಂದೇ ದೇಹಕ್ಕೆ ಬಂದಿದೆ. ಆದರೆ ನನ್ನನ್ನು ನಾನು ಕಂಡುಹಿಡ್ಕೋಬೇಕು, ನಾನು ಯಾರು, ಈ ದೇಹದಿಂದ ನನ್ನ ಎಲ್ಲರೂ ಗುರ್ತು ಹಿಡಿದ್ಬಿಟ್ರು. ಅಮ್ಮ ಅಂದರು, ಅಪ್ಪ ಅಂದರು, ಅಕ್ಕ ಅಂದರು, ಏನು ಯಾರು ಯಾವ್ಯಾವ ಸಂಬಂಧ ಬೇಕೋ. ಕೆಲವು ಆಗದೇ ಇದ್ದವರಂತೂ ಇನ್ನೂ ತುಂಬ ಚೆನ್ನಾಗಿ ನನ್ನನ್ನು ಗುರುತಿಸಿದ್ರು. ಯಾಕಂದರೆ ಅವರಷ್ಟು ಚೆನ್ನಾಗಿ ಗುರುತಿಸೋರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಯಾಕಂದರೆ ಯಾವತ್ತೂ ದೃಷ್ಟಿ ನಮ್ಮ ಮೇಲೆ ಅವ್ರದ್ದೇ ಜಾಸ್ತಿ ಇರುತ್ತೆ ಅಲ್ವಾ. ಆದರೆ ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಕಣ್ಣು ಬಿಟ್ಟಾಗಿಂದ ಇಲ್ಲಿ ತನಕ ಪ್ರಯತ್ನ ನಡೀತಾ ಇದೆ. ಅದು ಯಾವತ್ತೂ ನಾನು ಅಂತ ನನಗೆ ಗೊತ್ತಾಗುತ್ತಲ್ಲ, ಅವತ್ತು ನಾನು ಇನ್ನು ಮುಂದೆ ಕೂತಿರ್ತೀನೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನೊಂದು ದೊಡ್ಡ ಯೋಗಿನಿ ಮಾತ್ರ ಹೌದು. ಸರಿ ಅಮ್ಮ, ನೀವೀಗ ನನ್ನನ್ನು ನಾನು ಕಂಡುಕೊಳ್ಳೋ ಪ್ರಯಾಣ ಪ್ರಾರಂಭ ಮಾಡಿದ್ದೀನಿ ಅಂದ್ರಿ. ಯಾವಾಗ ಮಾಡಿದ್ರಿ? ಆ ಸಂದರ್ಭದಲ್ಲಿ ನಿಮ್ಮ ಗುರು ಯಾರು? ನನ್ನ ಪ್ರಕಾರ ಪುಟ್ಟ, ನಾನು ಕಣ್ಣು ಬಿಟ್ಟಾಗ ಹೆಚ್ಚು ಕಮ್ಮಿ ನಿಂಗೆ ಆಶ್ಚರ್ಯ ಆಗತ್ತೆ. ಗರ್ಭವಾಸದಲ್ಲಿರುವಾಗ ಯಾವುದೇ ವ್ಯಕ್ತಿಗೆ ಪರಿಚಯ ಇರಲ್ಲ ತನ್ನದು ಅಂತ ಹೇಳ್ತಾರಲ್ವ. ಹೌದು. ಆದರೆ ಗರ್ಭವಾಸದಲ್ಲಿದ್ದಾಗಲೇ ನನ್ನ ಅಸ್ತಿತ್ವದ ಬಗ್ಗೆ ನಂಗೆ ಗೊತ್ತಾಗಿತ್ತು. ಆ ಸುತ್ತ ಕತ್ತಲು, ಆ ಕೊಳಚೆಯ ವಾತಾವರಣದಲ್ಲಿ ನಾನು ಅಂಟುಕೊಳ್ಳದೆ ಪರಿಶುದ್ಧವಾಗಿ ನಾನು ಮುದುರಿಕೊಂಡಿದ್ದ ದಿನಗಳು ಇವತ್ತಿಗೂ ನನ್ನ ಕಣ್ಣು ಮುಂದಿದೆ. ನಮ್ಮ ಹಿರಿಯರಿಗೆ ಹೇಳ್ತಾ ಇದ್ದೆ, ನಾನು ಹೊಟ್ಟೆಯಿಂದ ಹೊರಗೆ ಬಂದಾಗ ನನ್ನ ಧ್ವನಿಯಲ್ಲಿ ಬಂದ ಮೊದಲ ಮಾತೆ ನಾನು ಸ್ವತಂತ್ರಳಾಗಿದ್ದೇನೆ ಎನ್ನುವ ಉದ್ಗಾರ. ಹಾಗೆ ನಿನ್ನನ್ನು ಯಾವಾಗ ನೀ ಕಂಡಿಡಿದೆ ಅಂತಂದರೆ ಓಂ ಆಫ್ ದಿ ಓಂ ಅಂತ ಹೇಳ್ತಾರಲ್ವ, ಆ ಒಳಗೆ ಗರ್ಭವಾಸದಲ್ಲಿ ಇದು ಹೇಗೆ ಸಾಧ್ಯತೆ ಅಂತ ಒಂದು ಪ್ರಶ್ನೆ ಬಂದರೆ, ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಪರೀಕ್ಷಿತ ರಾಜ ಉತ್ತರಾದೇವಿಯ ಗರ್ಭದಲ್ಲಿರುವಾಗ ಶ್ರೀಕೃಷ್ಣ ಪರಮಾತ್ಮ ಅಶ್ವತ್ಥಾಮನ ಆ ಬ್ರಹ್ಮಾಸ್ತ್ರದಿಂದ ಆ ಮಗುವನ್ನು ಸಂರಕ್ಷಣೆ ಮಾಡುವಾಗ ಆ ಮಗುವಿಗೆ ಆ ಭಗವಂತನ ಸುತ್ತಾಡೋದು ಕಾಣಿಸಿತ್ತು ಅಂತ ಯಾವಾಗ ಗೊತ್ತಾಯಿತು ಅಂದರೆ, ಆ ಮಗು ಆ ಗರ್ಭದಿಂದ ಹೊರಗೆ ಬಂದಾಗ ಆ ದೇವರನ್ನು ನೋಡಿ ನಕ್ಕು, ಹೌದು ನಾನು ಇನ್ನು ನೋಡಿದ್ದೀನಿ ಅಂತ. ಇಂಥ ಒಂದು ಅದ್ಭುತವಾದ ಒಂದು ವಿಚಿತ್ರ ಅನಿಸುತ್ತೆ ನೋಡೋ ಜನಗಳಿಗೆ ಅಥವಾ ಕೇಳೋ ಜನಗಳಿಗೆ. ಅದು ನನ್ನ ಅಸ್ತಿತ್ವ ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ನಂಗೆ ಗೊತ್ತಾಗಿದೆ. ನಿಮ್ಮ ಗುರುಗಳು ಯಾರು ಅಂತ ಅಂದರೆ, ನಿಮ್ಮ ಈ ನನ್ನನ್ನು ನಾನು ಕಂಡುಕೊಳ್ಳೋ ಏನು ಪಯಣ ಇದೆ, ಇದರಲ್ಲಿ ನೀವು ಯಾರನ್ನ ಗುರು ಅಂತ ಆಯ್ಕೆ ಮಾಡ್ಕೊಂಡ್ರಿ ಅಂತ? ನಾನು ಹೊರಗೆ ಬಂದಾಗ ಏನು ನನಗೆ ಆ ಗರ್ಭವಾಸದ ಒಂದು ಆ ದಿವ್ಯ ದೃಷ್ಟಿ ಇತ್ತಲ್ಲ, ಅದು ಸ್ವಲ್ಪ ಆಮೇಲೆ ಅಳಿಸಿ ಹೋಯಿತು. ಪುನಃ ನನ್ನ ಅಸ್ತಿತ್ವವನ್ನು ತೋರಿಕೊಟ್ಟದ್ದು ನನ್ನ ತಾಯಿಯ ತಂದೆ. ಅವರ ಹೆಸರು ನಾಗರಾಜರಾವ್ ಅಂಥೇಳಿ. ಸಾಮಾನ್ಯ ಅವರು ಮಾಸ್ತರು ಅವರು, ಆದರೆ ಅವ್ರನ್ನ ಒಂಥರ ಹುಚ್ಚುಮೇಷ್ಟ್ರು ಅಂತ ಕರೀತಾ ಇದ್ರು. ಆತ ದಿವ್ಯ ಒಂದು ಶ್ರೀರಮಣ ಮಹರ್ಷಿಗಳ ತದ್ರೂಪ. ಆದರೆ ಎಲ್ಲೂ ಪ್ರಚಾರಕ್ಕಾಗಲಿ ಇಂಥದ್ದು ಯಾವುದನ್ನು ಮಾಡಿಲ್ಲ ಅವರು. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದುಕೊಂಡು ದಿವ್ಯ ಅನುಭವಗಳನ್ನು ತಾನೂ ಪಡ್ಕೊಂಡು 4 ಜನಕ್ಕೆ ಹಂಚಿದಂಥ ದಿವ್ಯ ತಾಂತ್ರಿಕ ಮಹಾನುಭವ ನನ್ನ ತಾತ, ನನ್ನ ಗುರುಗಳು. ಈಗ ಎಲ್ಲರದ್ದು ಒಂದೊಂದು ರೀತಿ ಸಿದ್ಧಾಂತ ಇರುತ್ತೆ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ರೀತಿಯೇ ಜಗತ್ತನ್ನು ನೋಡ್ತಾ ಇರ್ತಾರೆ. ನಿಮ್ಮ ಸಿದ್ಧಾಂತ ಯಾವುದಮ್ಮ? ನೀವು ಜಗತ್ತನ್ನು ಯಾವ ರೂಪದಲ್ಲಿ ನೋಡ್ತೀರಾ? ನೋಡಮ್ಮ, ಸಿದ್ಧಾಂತ ಬೇರೆಯವರಿಗೆ ಬೇರೆ ಬೇರೆ ಸಿದ್ಧಾಂತ ಅಂತ ಹೇಳ್ತಾ ಇದ್ದೀರಾ. ಸಿದ್ಧಾಂತ ಇರೋದು ಒಂದೇನೆ. ಅದು
ಬೇರೆ ಬೇರೆ ಜನರು ಏನು ನೋಡ್ತಾ ಇದ್ದಾರಲ್ಲ ಅದೆಲ್ಲ ರಾದ್ಧಾಂತಗಳಷ್ಟೇ. ಸಿದ್ಧಾಂತ ಏನು ಅಂತಂದರೆ ಪ್ರತಿಧ್ವನಿ. ಏನು ಪ್ರತಿಧ್ವನಿ? ಈ ಪಂಚಭೂತಗಳೇನಿದೆಯಲ್ಲ ಅದೆಲ್ಲರಿಗೂ ಒಂದೇ. ಅದು ಆಕಾಶ, ಗಾಳಿ, ಭೂಮಿ, ನೀರು, ಈ 5 ತತ್ವಗಳು. ಅದಕ್ಕೆ ಹೆಸರು ಪ್ರಪಂಚ ಅಂತ ಹೇಳ್ತಾ ನೋಡಿ. ಪ್ರಪಂಚ ಅಲ್ವಾ, ಪ್ರಪಂಚ. ಅಂತ ಏನು? ಪ್ರಕೃಷ್ಟ, ಪ್ರಮೋದ, ಪ್ರಯಾಗ, ಪ್ರತಿಧ್ವನಿ ಎಲ್ಲ ಪರ ಬರುತ್ತೆ. ಅಂದರೆ ಸ್ಪಾರ್ಕ್ ಆಗ್ತಕ್ಕಂಥದ್ದು. ನಾನು ಪ್ರಪಂಚವನ್ನು ಒಂದು ಸಿದ್ಧಾಂತದಿಂದ ನಾನು ನೋಡ್ತಾ ಇದ್ದೀನಿ. ಏನು ನೋಡ್ತಾ ಇದ್ದೀನಿ ಅಂದರೆ, ನಾನೊಂದು ಅಣು, ನಾನೊಂದು ಪರಮಾಣು, ನೀನು ಬ್ರಹ್ಮ. ಆ ಬ್ರಹ್ಮ ತತ್ವದಿಂದ ನಾನು ಆ ಪ್ರಪಂಚವನ್ನು ಈ ಸಿದ್ಧಾಂತದ ಮೂಲಕ ನೋಡ್ತಾ ಇದ್ದೀನಿ. ಅದು ನಿಮ್ಮ ಸಿದ್ಧಾಂತ. ಹೌದು. ಇಷ್ಟೆಲ್ಲ ಮಾತಾಡಿದ್ವಿ ನಾವು. ಈಗ ನನಗೊಂದು ಪ್ರಶ್ನೆ ಇದೆ ಅಮ್ಮ. ಎಲ್ಲರೂ ನಿಮ್ಮನ್ನ ಭೈರವಿ ಅಮ್ಮ ಅಂತ ಕರೀತಾರೆ. ಈಗ ನಿಮ್ಮನ್ನು ನಾವು ಭೈರವಿ ಅಮ್ಮ ಅಂತ ಕರಿಬೇಕು, ಯೋಗಿನಿ ಅಂತ ಕರಿಬೇಕು, ಸನ್ಯಾಸಿ ಅಂತ ಕರಿಬೇಕು, ಕೆಲವರು ಅವಧೂತೆ ಅಂತಲೂ ಕರೀತಾರೆ. ನಿಮ್ಮನ್ನು ನೀವು ಏನಂತ ಕರಿತೀರಿ? ನಾವೆಲ್ಲ ನಿಮ್ಮನ್ನ ಏನಂತ ಕರಿಬೇಕು ಅಮ್ಮ? ನೀನು ಭೈರವಿ ಅಂತ ಕರೆದ್ರು ಇದೇ ದೇಹವನ್ನು ಕರೆಯೋದು, ಅವಧೂತೆ ಅಂತ ಕರೆದ್ರು ಈ ದೇಹವನ್ನೇ ಕರೆಯೋದು, ಸನ್ಯಾಸಿನಿ ಅಂತ ಕರೆದ್ರು ಇದೇ ದೇಹವನ್ನೇ ಕರೆಯೋದು, ಅಘೋರಿ ಅಂತ ಕರೆದ್ರು ಇದನ್ನೇ ಕರೆಯೋದು. ಆ ಅಘೋರಿ ಆಗಲಿ, ಆ ಸನ್ಯಾಸಿ ಆಗಲಿ, ಆ ಯೋಗಿನಿ ಆಗಲಿ, ಅದು ಬೇರೆ ಬೇರೆ ವಿಷಯವೇ ಅಲ್ಲ. ಯಾಕೆ ಅಂದರೆ ಯೋಗದಲ್ಲಿ ಸದಾ ನಿರತರಾಗಿರಲೇಬೇಕು ಯಾರೂ ಕೂಡ. ಅವರು ಯೋಗಿ ಆಗಿರ್ಬೋದು, ಯೋಗಿನಿ ಆಗಿರ್ಬೋದು. ನಾನು ಯಾವಾಗಲೂ ಯೋಗದಲ್ಲಿ ನಿರತರಾಗಿರ್ತೇನೆ, ಹಾಗಾಗಿ ನಾನು ಯೋಗಿನಿ. ನಾನು ಸನ್ಯಾಸಿನಿ ಅಂತಂದರೆ ಮನೆ ಬಿಟ್ಟು ಓಡಿ ಹೋಗಿ ಮಠ ಕಟ್ಕೊಂಡು ಅಲ್ಲೇ ಜೀವನ ಮಾಡೋರಿಗೆಲ್ಲ ಸನ್ಯಾಸಿಗಳು ಅಂತ ಹೇಳಲ್ಲ. ನ್ಯಾಸ ಅಂದರೆ ನಮ್ಗೆ ಯಾವುದೋ ಒಂದು ವಸ್ತುವನ್ನು ನಾವು ಇಟ್ಕೊಳ್ಳೋಕ್ಕೆ ಆಗಿರಲ್ಲ, ಅದನ್ನು ಮತ್ತೊಬ್ಬರ ಕೈಲಿ ಕೊಟ್ಟಿರ್ತೀವಿ. ನಾವು ಬರೋ ತನಕ ಇದನ್ನು ವಾಪಸ್ ಕೊಡಬೇಕು ಅಂತ ಹೇಳ್ತೀವಿ. ಅಕಸ್ಮಾತ್ ನಾವು ಈ ಜನ್ಮದಲ್ಲಿ ಬರೋಕ್ಕಾಗದೇ ಇದ್ರು ಮುಂದಿನ ಜನ್ಮದ ತನಕ ಇಟ್ಕೊಳ್ಳೋಂಥ ಆ ಜವಾಬ್ದಾರಿ ನಿಮಗೆ ಬೇಕಾಗತ್ತೆ. ದಟ್ ಈಸ್ ನ್ಯಾಸ. ಸಂನ್ಯಾಸ, ಚೆನ್ನಾಗಿ ಕಾಪಾಡಿಕೊಂಡು ಇಟ್ಟುಕೊಂಡ ವಸ್ತುವನ್ನು ನಮಗೆ ಯಾರು ಕೊಟ್ಟಿದಾರಲ್ಲ ಅವ್ರಿಗೆ ಮರಳಿ ವಾಪಸ್ ಕೊಡೋ ತನಕ ಕಾಪಾಡಿಕೊಳ್ಳೋ ಜವಾಬ್ದಾರಿ ಸನ್ಯಾಸ ಅಂತ ಅರ್ಥ. ಹಾಗಾಗಿ ಆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಆತ್ಮ ವಸ್ತುವನ್ನು ಈ ದೇಹದಲ್ಲಿ ಯಾರು ಪ್ರತಿಷ್ಠಾಪಿಸಿದ್ದಾರೆಯೋ ಆ ವಸ್ತುವನ್ನು ಅವರಿಗೆ ಮರಳಿ ಕೊಡುವ ತನಕ ಆ ನ್ಯಾಸವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಸನ್ಯಾಸಿನಿ. ಇನ್ನು ನೀನು ಕೇಳಿದೆ, ನಿನ್ನ ಕೆಲವು ಅವಧೂತೆ ಅಂತ ಕರೀತಾರೆ ಅಂತ. ಈ ಅವಧೂತೆ ಶಬ್ದಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಶ್ಲೋಕ ಇದೆ, ಅದು ಹೇಳ್ತೀನಿ. ಅವಧೂತರಲ್ಲಿ ಅವಧೂತರಾಗಿರ್ತಕ್ಕಂಥವರು ಶ್ರೀಮದ್ ದತ್ತಾತ್ರೇಯ ಭಗವತ್ಪಾದರು. ಬರೀ ಹಿಂದೂ ಸಮಾಜದಲ್ಲಿ ಮಾತ್ರ ಅವಧೂತರಿಲ್ಲ, ಅನೇಕ ಈಗ ಜಾತಿ ಮತಗಳು ಅಂತ ಏನು ಹೇಳ್ತಾ ಇದೆಯಾ ಎಲ್ಲರಲ್ಲೂ ಅವಧೂತರಿದ್ದಾರೆ. ಈ ಆವಲಿಯಾಗಳು ಅಂತ ಇರ್ತಾರೆ, ಶಹಾನುಂಗಿ, ಈ ಕೆಲವರೆಲ್ಲ ಇವರೆಲ್ಲ ಅವಧೂತರುಗಳೇ. ಅವಧೂತ ಅಲ್ಲ, ಅದು ಅವಧೂತೆ. ಧೋತ ಅಂದರೆ ಧೋತಿ ಉಟ್ಕೊಂಬರ್ರಪ್ಪ ಅಂತೀವಿ. ಧೋತಿ ಅಂದ್ರೂ ಧವಲ, ಬೆಳ್ಳಗಿರುವುದಕ್ಕೆ ಧವಲ. ಧೋತ ಅಂದರೆ ತೊಳೆಯಲ್ಪಟ್ಟದ್ದು. ಹಾಗೆ ಅವನಿಗೆ ಧೋಬಿ ಅಂತೀವಿ. ಮನೆಗೆ ಧೋಬಿ ಅಲ್ಲ, ಅವನಸು ಧೋತಿ ಅಂತ ಬೆಳ್ಳಗೆ ತೊಳೆಯುವ ಅಂತ. ಕೊಳೆಯನ್ನು ತನ್ನ ಮೈ ಮೇಲೆಲ್ಲ ಸಿಡಿಸ್ಕೊಂಡು ಇನ್ನೊಂದು ವಸ್ತ್ರವನ್ನು ತೊಳೆಯುವ ಅವನು ಧೋತ, ತೊಳೆಯುವ. ಧೋತಿ, ತೊಳೆಯುವವಳು ಸ್ತ್ರೀಲಿಂಗ. ಅವಧೋತ, ತನ್ನನ್ನು ತೊಳೆದುಕೊಳ್ಳುವ, ಮತ್ತೊಬ್ಬರನ್ನು ತೊಳೆಯುವ. ಲೋಕದಲ್ಲಿ ಕಾಣುವ ಎಲ್ಲ ಅಗಸರು ಅಥವಾ ಈ ಧೋತರು ಇನ್ನೊಬ್ಬರ ಕೊಳೆಯನ್ನು ತೊಳೆದು ಆಮೇಲೆ ತಮ್ಮನ್ನು ತೊಳ್ಕೊಳ್ತಾರೆ. ಆದರೆ ಈ ಅವಧೂತೆಯರು ತಮ್ಮನ್ನು ತೊಳೆದುಕೊಂಡ ಮೇಲೆ ಮತ್ತೊಬ್ಬರನ್ನ ತೊಳಿತಾರೆ. ಯಾತಕ್ಕಿದು ಅಂತಂದರೆ, ನಾವು ಸರ್ಜರಿ ಮಾಡುವಾಗ ಯಾವುದೇ ಡಾಕ್ಟ್ರು ತಮ್ಮನ್ನು ತಾವು ತೊಳ್ಕೊಳ್ತಾರೆ. ಫಸ್ಟ್ ಪರಿಶುದ್ಧವಾಗಿ ಕ್ಲೆನ್ಸ್ ಮಾಡ್ಕೊಳ್ತಾರೆ. ಕ್ಲೆನ್ಸ್ ಮಾಡಿಕೊಂಡು ಒಳ್ಳೆಯ ವಸ್ತ್ರ, ಒಳ್ಳೆಯ ಬಟ್ಟೆ, ಒಳ್ಳೆಯ ವಿಚಾರಗಳು, ಆಯುಧಗಳು, ಉಪಯೋಗಿಸ್ತಕ್ಕಂಥ ಪರಿಕರಗಳನ್ನೆಲ್ಲ ಚೆನ್ನಾಗಿ ತೊಳೆದು ಮೇಲೇ ಆಪರೇಷನ್ ಮಾಡೋದು. ತಾವು ಕೊಳೆ ಇದ್ದ ಆಪರೇಷನ್ ಮಾಡೋಲ್ಲ. ಹಾಗಾಗಿ ಅವಧೂತೆಯರಾದವರು ತಮ್ಮ ಕರ್ಮದ, ಅಂದರೆ ದೇಹದ ಕರ್ಮ ಎಲ್ಲರಿಗೂ ಉಂಟಲ್ಲಮ್ಮ, ಆ ದೇಹದ ಕರ್ಮವನ್ನು ಮೊದಲು ತೊಳ್ಕೊಂಡು ಪರಿಶುದ್ಧರಾಗಿ ಮತ್ತೊಬ್ಬರನ್ನು ತೊಳೆಯುವರನ್ನೇ ಅವಧೂತರು ಅಂತ ಹೇಳ್ತಾರೆ, ಅವಧೂತೆಯರು ಅಂತ ಹೇಳ್ತಾರೆ. ಅಂಥ ಸಾಲಿನಲ್ಲಿ ನಮ್ಮ ಆದ್ವಾನಿ ಲಕ್ಷಮ್ಮ, ಪಿಚ್ಚಿ ಲಕ್ಷಮ್ಮಗಾರು, ಮಹಾಯೋಗಿನಿ ಪಿಚ್ಚಿ ಲಕ್ಷಮ್ಮಗಾರು,
ತುಂಬ ನೋಡಿ, ಬಹಳ ಇವತ್ತಿನ ಪ್ರಪಂಚದಲ್ಲಿ ಅವಧೂತರು ಬರೀ ಮೀಸೆ ಹೊತ್ತವ್ರು ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಅಂಥ ಮೀಸೆ ಹೊತ್ತವ್ರನ್ನೆಲ್ಲ ಮೀಸೆಯನ್ನು ಇರಿಸಿದಂಥ ಇರಿಸಿದಂಥ ಮೀಸೆ ಇಲ್ಲದ ಮೀಸೆ ಹೊತ್ತಂಥ ಗಂಡುಗರತಿ ತಾಯಿಯೇ ನಿಜವಾದ ಅವಧೂತೆ. ಅಂಥ ಗಂಡಗರತಿ ಎಲ್ಲಮ್ಮ ನಿಜವಾದ ಅವಧೂತಳು. ಅಂಥ ಅವಧೂತಳು ಅಂತ ನನ್ನನ್ನು ಗುರುತಿಸ್ತಾರೆ.